ಕೃಷ್ಣಪ್ಪ ಅವ್ರೆ, ಏನ್ ನಿಮ್ಮ ಹೆಸರು? ಕೃಷ್ಣಮೂರ್ತಿ ಅವ್ರೆ, ಏನು ಒಂದು ವ್ಯವಸ್ಥೆ ಇಲ್ಲ, ಏನಿಲ್ಲ, ಸುಂಕ ಮಾತ್ರ ವಸೂಲಿ. ಸುಂಕ ಅಂದ್ರೆ ನಮ್ಮ ಪಂಚಾಯತಿರು ಅಧ್ಯಕ್ಷರುಗಳು ಮಾಡ್ಬೇಕು, ನಾವು ಮಾಡಕ್ಕಾಗ್ತದ? ನೀವು ಮಾಡಕ್ಕಾಗಲ್ಲ. ಕುಡಿಯೋ ನೀರಿಲ್ವಾ ಇಲ್ಲಿ? ನೀವು ಸ್ಥಳೀಕರು ಮಾಡ್ಬೇಕಪ್ಪ. ನೋಡಿ ಅವರು 200-300 ಬಂಡವಾಳ ಮಾತಾಡ್ಬೇಕು. ಗೌರ್ಮೆಂಟ್ ಇಂದ ಏನು ಇದಾಗಿಲ್ವಾ ಇಲ್ಲಿ? ಗೌರ್ಮೆಂಟ್ ಇದು ಕೆರೆನೇ ಇದು, ಕೆರೆ ಅಂಗ್ಲ ಮುಚ್ಚಿಬಿಟ್ಟು ಈ ಅಧ್ಯಕ್ಷರುಗಳು ಸುಂಕ ವರ್ಷಕ್ಕೊಂದ್ಸಲ ಹರಾಜ್ ಮಾಡ್ತಾರೆ. ಅವಾಗ ಅಧ್ಯಕ್ಷರುಗಳೆಲ್ಲ ಅವ್ರೆ ಕೆರೆ ಅಂತ ಹೆಸರು ಹಿಡ್ಕೊಂಡವ್ರೆ, ಕೆರೆನೆ ಮುಂಡೆ ಮೋಸ್ತವ್ರೆ ಎಲ್ಲ ಸೇರ್ಕೊಂಡ್ರೆ. ನಾವ್ ಇನ್ನೇನ್ ಮಾಡಕ್ಕಾಗ್ತದೆ? ಏನ್ ಮಾಡಕ್ಕಾಗ್ತದೆ? ನೀವು ಬರೀ ದುಡ್ಡು ಎಣಿಸ್ಬೇಕಷ್ಟೇ ಅಲ್ವೇ? ಏನ್ ಸರ್, ಏನ್ ನಿಮ್ಮ ಹೆಸರು? ನಿಂಗರಾಜ್ ಅವ್ರೆ, ಏನ್ ನಿಮ್ ಪ್ರಾಬ್ಲಮ್? ನಮ್ ಪ್ರಾಬ್ಲಮ್ ಕುಡಿಯೋ ನೀರಿಲ್ಲ ಸರ್. ಇಲ್ಲಿ ಕುಡಿಯೋ ನೀರಿಲ್ಲ. ನೋಡಿ ಇಲ್ಲಿ ಧೂಳು ನೋಡಿ, ಇಲ್ಲಿ ಮನುಷ್ಯನು ಧೂಳು ಕುಡಿತಾನೆ, ಮರಿನುಗಳು ತೊಂದರೆ, ಇಲ್ಲಿ ಭಾರಿ ತೊಂದರೆ, ಇಲ್ಲಿ ಸುಂಕಕ್ಕೂ ಹಿಂಸೆ, ಇಲ್ಲಿ ಒಂದ್ ಮರಿನೂ ಮಾರಕ್ ಆಯ್ತಿಲ್ಲ, ಇಲ್ಲಿ ಭಾರಿ ತೊಂದರೆ ಆಗ್ಬಿಟ್ಟೈತೆ. ಭಾರಿ ಗೌರ್ಮೆಂಟ್ ಇಂದ ಏನ್ ಅನುಕೂಲ ಇಲ್ಲ? ಏನ್ ಅನುಕೂಲ ಇಲ್ಲ ಇಲ್ಲಿ. ನೋಡಿ ಏನು ಒಂದ್ ಮಾರ್ನ ಹಳ್ಳಿಲ್ಲ, ಒಂದ್ ಏನು ಇಲ್ಲ. ಇದೆಲ್ಲ ಕೆರೆ, ಇದು ಎಲ್ಲ ಕೆರೆ ಅಂತ ಇದೆಲ್ಲ ಗೊತ್ತಿಲ್ಲ. ನಾವು ಮಾಗಡಿಯಿಂದ ಇಲ್ಲಿ ಬಂದಿದೀವಿ. ಏನ್ ಸೌಲಭ್ಯ ಇಲ್ಲ, ಏನು ಇಲ್ಲಿ ಏನು ಸೌಲಭ್ಯ ಇಲ್ಲ, ಎಲ್ಲ ಮಾಡ್ಕೊಟ್ಟಿಲ್ಲ. ಏನ್ ಅನುಕೂಲ ಏನಿಲ್ಲ ಇಲ್ಲಿ. ಸುಮ್ನೆ ಬರ್ತೀವಿ, ಯಾರು ಬರ್ತಾರ ಗೊತ್ತಿಲ್ಲ ಸರ್, ಯಾರೋ ಗೊತ್ತಿಲ್ಲ. ಮಾಗಡಿ ಎಮ್.ಎಲ್.ಎ ಬರೋದು ಅನ್ಸುತ್ತಿಲ್ಲ, ಏನೋ ಗೊತ್ತಿಲ್ಲ. ಸೋಮಶೇಖರ್ ಅಂತ. ಎಸ್ ಟಿ ಸೋಮಶೇಖರ್. ಇದು ಕ್ಷೇತ್ರ ಬರುತ್ತಿದ್ದು ಯಶವಂತಪುರ, ಸಾರಿ ಯಶವಂತಪುರ ಕ್ಷೇತ್ರ. ಸೋಮಶೇಖರ್ ಅವರು ಎಲ್ಲೋದ್ರು, ಸೋಮಶೇಖರ್ ಅವ್ರದ್ದು ಹಿಂಗೆ ಆಗೋಯ್ತು ಬಿಡಿ. ಅಲ್ಲ, ಅವರು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋಗ್ಲಾ ಬೇಡವಾ ಅಂತ ಯೋಚನೆ ಮಾಡ್ಕೊಂಡು ಕುಂತಾರ ಪಾಪ. ಹಂಗಾಗಿ ಯಾವ ಕಾಣಲ್ಲ. ಅವ್ರ ಸರ್ಕಾರ ಉಳಿಸ್ಕೊಬೇಕಲ್ಲ ಅಲ್ವೇ? ರೈತರು ಕಾಣ್ಬೇಕಲ್ಲ. ಸರಿ, ಓಕೆ ಸರ್, ಓಕೆ. ನಮಸ್ಕಾರ ಗೌಡ್ರೆ. ಬಂದು ನೋಡಿ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಅಶ್ವಥಯ್ಯ ಅಂತ. ಅಶ್ವಥಯ್ಯ ಯಾವ್ರು? ನಾವು ಹೊಸೂರವ್ರ. ಎಷ್ಟು ಕುರಿ ತಗೊಂಡ್ ಬಂದಿದ್ರಿ? ನಾವೊಂದು 3 ತಂದಿದ್ದೀವಿ. ಯಾಕೆ ಹಿಂಗ್ ಧೂಳಲ್ಲಿ, ಬಿಸಿಲಲ್ಲಿ ಧೂಳಲ್ಲಿ ಇರ್ಬೇಕಾ ಮರಕ್ಕೆ? ವ್ಯವಸ್ಥೆ ಇಲ್ಲ. ಏನ್ ವ್ಯವಸ್ಥೆ ಇಲ್ಲ ಸ್ವಾಮಿ, ಏನು ವ್ಯವಸ್ಥೆ ಇಲ್ಲ. ಎಷ್ಟು ತಗೋತಾರೆ ಸುಂಕವ? ಸುಂಕ 25 ರೂಪಾಯಿ ತಗೊಳ್ತಾರೆ. ಒಂದ್ ಕುರಿಗೆ 25 ರೂಪಾಯಿ. ಒಂದ್ ಕುರಿಗೆ 25 ರೂಪಾಯಿ ವ್ಯಾಪಾರ. ಹಂಗೆ ಹೋದ್ರೆ ಅವ್ರಿಗೆ ಹೋಯ್ತು. ಹಂಗೆ ಹೋಯ್ತು, ದುಡ್ಡೇ ಹೋಯ್ತು. ರೈತರು ಕಷ್ಟ ನೋಡ್ರಿ ಹಂಗೆ ಅಂತ. ಗೌರ್ಮೆಂಟ್ ಇಂದ ಏನ್ ಅನುಕೂಲ ಇಲ್ಲ. ಏನ್ ಅನುಕೂಲ ಇದೆ? ಕುರಿ ಸಾಕಿ, ಕೋಳಿ ಸಾಕಿ, ಮಣ್ಣು ಸಾಕಿ ಅಂತಾರ, ಏನು ಮಾಡಕ್ಕಿಲ್ಲ. ನಮಸ್ಕಾರ ಕಣ್ರಣ್ಣ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಹನುಮಣ್ಣ. ಏನ್ ವ್ಯಾಪಾರ ಮಾಡ್ತೀರಾ? ಏನ್ ವ್ಯಾಪಾರ ಮಾಡ್ತೀವಿ ಬನ್ನಿ. ಯಾಕೆ ವ್ಯಾಪಾರ ಐತಿಲ್ವಾ? ಅಯ್ಯೋ, ಯಾವ ವ್ಯಾಪಾರ ಸುಮ್ಮನೆ. ಯಾಕೆ? ನಾವು ಮರಿನೇ ಮಾಡ್ಕೊಂಡ್ ಬಂದಿಲ್ಲ. ಮರಿನೇ ಹೊಡ್ಕೊಂಡ್ ಬಂದ್ ಯಾಕೆ? ಬೇಡ ಅನ್ಸ್ಬಿಡ್ತು. ಇನ್ನೇನ್ ಮಾಡ್ತೀವಿ? ಸೇಲ್ ಮಾಡ್ಸೋರು, ಅವ್ರು ಹೊಡ್ಕ ಬರೋರಲ್ಲ. ಸೇಲ್ ಮಾಡ್ಸೋರು ಕೊಡೋರು ತಗೊಳೋರು ಇರ್ತಾರಲ್ಲ, ಅವ್ರ ಮಧ್ಯದಲ್ಲಿ ಕುದುರಿಸ್ಕೊಡೋರು ಅಷ್ಟೇ. ಅವರೇ ಲಾಭ ಕಡಪ್ಪ. ದಳ್ಳಾಳಿ. ನಿಮ್ಮ ಹೆಸರೇನು? ಅಯ್ಯೋ ಸುಮ್ನಿರಿ ನೀವು. ಅವ್ರ ಹೆಸರು ಅಯ್ಯೋ ಸುಮ್ನಿರಿ ಅಂತ ಅವ್ರ ಹೆಸರು. ನೋಡಿ ಮತ್ತೆ ನೀವು ದಲ್ಲಾಳಿಗಳು, ನೀವೇ ಕಿಂಗೋ. ನೀವೇ ಕಿಂಗು ದಲ್ಲಾಳಿಗಳು. ಪಾಪ ಖರ್ಚಿಲ್ದಂಗ್ ದುಡ್ಡು ಮಾಡ್ಕೊಳ್ಳೋ. ಬಂಡವಾಳ ಎಲ್ಲ, ಸುಂಕ ಕಟ್ಟಂಗಿಲ್ಲ, ಏನಿಲ್ಲ. ಬಂದ ಕೊಡ್ಸದ ಹೋದ, ಖರ್ಚಿಲ್ದಂಗ್ ದುಡ್ಡು. ಸೈಡಿ ಬಂದ್ರಣ್ಣ. ಏನಣ್ಣ? ವಾ ಹೇಳಪ್ಪ, ಏನದಪ್ಪ? ಮಾರಿಲ್ಲ, ಇನ್ನೂ ಮಟ್ಟಿಲ್ಲ, ಮಾರಿಲ್ಲ. ಏನ್ ನಿಮ್ಮ ಹೆಸರು? ಕುಮಾರ್. ಯಾಕೆ ವ್ಯಾಪಾರ ಇಲ್ವಾ? ಇಲ್ಲ ಕಣಪ್ಪ. ಎಷ್ಟೋ ಸುಂಕ ಕೊಟ್ಟಿದ್ದೀನಪ್ಪ. ಎಷ್ಟೋ ಒಂದ್ ಕುರಿಗೆ? 25. ಬೆಳಬೆಳಗಿನ ಕೊಡಿ. ಒಂದ್ 90 ತಗೊಂಡು ಬೆಳಗ್ಗೆ 90 ಹಾಕೊಂಡ್ಬಂದು ತಗೊಂಡ. ಅಲ್ಲೇ ಓಪನ್ ಆಗದ ಅದಕ್ಕೂ ವ್ಯಾಪಾರ ಮಾಡ್ತೀಯಾ ಇಲ್ಲ ಇಲ್ಲಿ ಕುಡ್ಕೊಂಡಿರ್ತೀಯಾ? ಇಲ್ಲ, ವ್ಯಾಪಾರ ಮಾಡ್ತೀನಿ. 1 ರೂಪಾಯಿ ಬಿಡಲ್ಲ. ಏನ್ ನಿಮ್ಮ ಹೆಸರು? ಕುಮಾರಣ್ಣ. 90 ಹಾಕೊಂಡು ಸುಮ್ಮನೆ ಮಾರದೆಯಾ? ಮನೆಯವ್ರಿಗೆ ಬರುತ್ತೆ 2,000 ರೂಪಾಯಿ ದುಡ್ಡು. ನೀನು ಎಸ್ಕಟಿಯಾ? ನಾವು 4 ಜನವೇ. 4 ಕೆಲಸ ಮಾಡ್ಕಿದ್ದೀನಿ. ಹೊಸ ಮಡಗಿದ್ದೀರಾ? ಆಮೇಲೆ ಬೇರೆ ಏನೇನ್ ಮಡಗಿದ್ದೀರಾ? ಇನ್ನೇನಿಲ್ಲ. ಯಾವ್ರು? ಅವರೇಕೆರೆ. ಜಮೀನಿಲ್ಲ. ಬರಿಂಗೆ ಕುರಿ ಮಾರೋದು. ಮಾರಪ್ಪ. ಆಯ್ತು ಮಾರಪ್ಪ. ಹೇಳಕ್ಕ, ಏನ್ ನಿಮ್ಮ ಹೆಸರು?
ಲಕ್ಷ್ಮಮ್ಮ ಆ ಲಕ್ಷ್ಮಮ್ಮ ಲಕ್ಷ್ಮಮ್ಮ ಗೃಹಲಕ್ಷ್ಮಿ ಬಂದ್ರು ಯಾಕೆ ಹಿಂಗ್ ಕೋಳಿ ಮಾರಿರಿ ಹೇಳವಾ ಗೊತ್ತಾಯ್ತಾ ಕಾಸು ಕಾಸು ಬತ್ತೈತವ ಇನ್ನ ಈಗ ಹಾಕಿಲ್ಲ ಕಣ ನಾವು ಹಾಕಿಲ್ವೇ ಎಷ್ಟು ತಿಂಗಳಾಯ್ತು ಅದೇ 3 ತಿಂಗಳಾಯ್ತು 3 ತಿಂಗಳಿಂದ ಬಂದಿಲ್ವಾ ಅದಕ್ಕೆ ಕೋಳಿ ಮರಕ್ ಬಂದಿದೆ ಎಷ್ಟು ಜೋಡಿ ಕೋಳಿ 1600 ಜೋಡಿ 1600 ಅದಕ್ಕ ಮನೆ ಮಠ ಮಾರ್ಕೋಬೇಕ ಬಂದವರೆಲ್ಲವ ನೋಡೋಣ ಹೇಳೋದ 1600 ರೂಪಾಯಿ ಜೋಡಿ ಅವೆಷ್ಟು ಗಿರಿರಾಜ ಗಿರಿರಾಜೆ ಅವು ಇಲ್ಲ ಅವ್ಯಾವವು ನಾಟಿ ಚೀನಾ ಕೋಳಿ ಇಲ್ಲಕ್ಕೆ ರೋಗ ಹಚ್ಚಕ್ಕೆ ಚೀನಾ ಕೋಳಿ ತಗೊಬಂದಿ ನೀವು ಚೆನ್ನಾಗಿ ಹೇಳಿದ್ರೆ ಬಿಡು ಹಾ. ಎಷ್ಟು ನಿಮ್ ಕೋಳಿಗೆ ಎಷ್ಟು ಇಸ್ಕತ್ತಾರೆ ಸುಂಕ ಕೋಳಿಗೆ 10 ರೂಪಾಯಿ ಕುರಿಗೆ 25 ರೂಪಾಯಿ ಕೋಳಿಗೆ 10 ರೂಪಾಯಿ ಏನಕ್ಕ ನೀನು ಗೃಹಲಕ್ಷ್ಮಿ ಬಂದಿಲ್ಲ ಅನ್ಬಿಟ್ಟು ಕೋಳಿ ಮರಕ್ ಬಂದಿದೆ ನಿಮ್ಮ ಹೆಸರೇನು ಮುನಿರಾಜು ಹೌದು. ಎಷ್ಟು ಒಂದ್ ಕೋಳಿಗೆ ಸುಂಕ ಕೋಳಿ 10 ರೂಪಾಯಿ 10 ರೂಪಾಯಿ ಸುಂಕ ಸುಂಕ ನಿಮಗೆ ಮಾರಕ್ಕೆ ಏನು ವ್ಯವಸ್ಥೆ ಇಲ್ವಲ್ಲ ಇಲ್ಲಿ ಏನಿಲ್ಲ ಧೂಳಲ್ಲಿ ಒಣಗ್ತಾ ಇದೀವಲ್ಲ ಧೂಳಲ್ಲಿ ಒಣಗೋದು ಯಾವ ಊರು ನಿಮ್ದು ನಮ್ದು ಕುಣಿಗಲ್ ಹತ್ರ ತರ್ತ್ಕೊಪ್ಪೆ ಕುಣಿಗಲ್ ಹತ್ರ ಎಲ್ಲೆಲ್ಲಿ ಹೋಯ್ತೀರಾ ಮಾರಕ್ಕೆ ನಾವೇ ಹಿಂಗೆ ಬಜಾರ್ಗೆ ಹೋಯ್ತೀವಿ ಸ್ವಾಮಿ ತರ್ತ್ಕೊಪ್ಪೆ ಮಾಗಡಿ ಈಗ ಏನ್ ನಿಮ್ ಪ್ರಾಬ್ಲಮ್ ಏನು ಸರ್ ಈಗ ಏನು ಇಲ್ದ್ರೆ ಕೋಳಿ ಮಾರೋದು ಮನೆಗೆ ಹೋಗೋದು ಕೋಳಿ ಮಾರೋದು ಮನೆಗೆ ಹೋಗೋದು ನಾಟಿ ಕೋಳಿ ಹೌದು. ಎಲ್ಲ ಮಾರ್ತೀರಾ ಕಂಪ್ಲೀಟ್ ಆಗಿ ಇಲ್ಲ ಅರ್ಧ ಮಾರ್ತೀವಿ ಅರ್ಧ ವಾಪಸ್ ತಗೊಂಡೋಯ್ತೀವಿ ಎಷ್ಟು ಎಷ್ಟು ಜೋಡಿ ಕೋಳಿ ಮಾಡ್ತೀರಾ ಏನ್ ಸ್ವಾಮಿ ಎಷ್ಟು ಜೋಡಿ ಕೋಳಿ ಮಾಡ್ತೀರಾ ಓದಂಗೆ ಸ್ವಾಮಿ ಓಕೆ 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 ಯಾರು ಅವ್ರದೇ ಕಾರದು ಕಾರು ಕಾರಲ್ಲಿ ಬರ್ತಾರೆ ಟಾಪ್ ಆಗೋತಿಯಾ ಟಾಪ್ ಬರ್ತಾರೆ ಏನಕ್ಕೆ ಲಕ್ಷ್ಮಕ್ಕ ಹೊಸಬಕ್ಕ ಹಳೆ ಪಾರ್ಟ್ನರು ಹಳೆ ಪಾರ್ಟ್ನರು ಗಂಡ ಹೆಂಡತಿ ಕಾರು ಎಲ್ಲ ಕಾರ್ ನೋಡಕ್ ಬಂದವ್ರೆ ಸ್ವಾಮಿ ನೋಡ್ಲಿ ಬಿಡಿಯೋಣ ಒಳ್ಳೆ ಬಿಡಿ ಲಕ್ಷ್ಮಕ್ಕ ಗೃಹಲಕ್ಷ್ಮಿ ದುಡ್ಡಲ್ಲಿ ಕಾರ್ ತಗೊಂಬಿಟ ಇಲ್ಲ ಕೋಳಿ ದುಡ್ಡಲ್ಲಿ ತಗೊಂಬಿಟ ಓಕೆ 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 ಕೃಷ್ಣಮೂರ್ತಿ ಕೃಷ್ಣಪ್ಪ ಅವ್ರೆ ಏನ್ ನಿಮ್ಮ ಹೆಸರು ಕೃಷ್ಣಮೂರ್ತಿ ಅಂತ. ಕೃಷ್ಣಮೂರ್ತಿ ಅವ್ರೆ ಏನು ಒಂದು ವ್ಯವಸ್ಥೆ ಇಲ್ಲ ಏನಿಲ್ಲ ಸುಂಕ ಮಾತ್ರ ವಸೂಲಿ ಸುಂಕ ಅಂದ್ರೆ ನಮ್ಮ ಪಂಚಾಯತಿರು ಅಧ್ಯಕ್ಷರುಗಳು ಮಾಡ್ಬೇಕು ನಾವು ಮಾಡಕ್ಕಾಯ್ತದ ನೀವು ಮಾಡಕ್ಕಾಗಲ್ಲ ಸ್ಥಳೀಕರು ಇದ್ಬಿಟ್ಟು ಏನ್ ಕುಡಿಯೋ ನೀರಿಲ್ವಾ ಇಲ್ಲಿ ಮಾಡ್ರಿ ನೀವು ಕೇಳ್ಬೇಕು ನಾವು ನೀವು ಸ್ಥಳೀಕರು ಮಾಡ್ಬೇಕಪ್ಪ ನೋಡಿ ಅವರು 200-300 ಬಂಡವಾಳ ಹಿಡ್ಕೊಂಡ್ ಬರ್ತಾರೆ ಮಾತಾಡ್ಬೇಕು ಅಂದ್ರೆ ಗೌರ್ಮೆಂಟ್ ಇಂದ ಏನು ಇದಾಗಿಲ್ವಾ ಇಲ್ಲಿ ಗೌರ್ಮೆಂಟ್ ಇದು ಕೆರೆನೇ ಇದು ಹಾ ಕೆರೆ ಅಂಗ್ಲ ಮುಚ್ಚಿಬಿಟ್ಟು ಈ ಅಧ್ಯಕ್ಷರುಗಳು ಸುಂಕ ವರ್ಷಕ್ಕೊಂದ್ಸಲ ಹರಾಜ್ ಮಾಡ್ತಾರೆ ಹಾ ಅವಾಗ ಅಧ್ಯಕ್ಷರುಗಳೆಲ್ಲ ತಾವ್ರೆ ಕೆರೆ ಅಂತ ಹೆಸರು ಹಿಡ್ಕೊಂಡವ್ರೆ ಕೆರೆನೆ ಮುಂಡೆ ಮೋಸ್ತವ್ರೆ ಎಲ್ಲ ಸೇರ್ಕೊಂಡು ನಾವ್ ಇನ್ನೇನ್ ಮಾಡಕ್ಕಾಗ ಏನ್ ಮಾಡಕ್ಕಾಗ್ತದೆ ನೀವು ಬರೀ ದುಡ್ಡು ಎಣಿಸ್ಬೇಕಷ್ಟೇ ಅಲ್ವೇ ಏನ್ ಸರ್ ಏನ್ ನಿಮ್ಮ ಹೆಸರು ನಿಂಗರಾಜು ಅಂತ ನಿಂಗರಾಜ್ ಅವ್ರೆ ಏನ್ ನಿಮ್ ಪ್ರಾಬ್ಲಮ್ ನಮ್ ಪ್ರಾಬ್ಲಮ್ ಕುಡಿಯೋ ನೀರಿಲ್ಲ ಸರ್ ಇಲ್ಲಿ ಕುಡಿಯೋ ನೀರಿಲ್ಲ ಇಲ್ಲಿ ನೋಡಿ ಇಲ್ಲಿ ಧೂಳು ನೋಡಿ ಇಲ್ಲಿ ಹಾ ಮನುಷ್ಯನು ಧೂಳು ಕುಡಿತಾನೆ ಮರಿನುಗಳು ತೊಂದರೆ ಇಲ್ಲಿ ಭಾರಿ ತೊಂದರೆ ಇಲ್ಲಿ ಸುಂಕಕ್ಕೂ ಹಿಂಸೆ ಇಲ್ಲಿ ಒಂದ್ ಮರಿನೂ ಮಾರಕ್ ಆಯ್ತಿಲ್ಲ ಇಲ್ಲಿ ಭಾರಿ ತೊಂದರೆ ಭಾರಿ ಆಗ್ಬಿಟ್ಟೈತೆ ತೊಂದ್ರೆ ಭಾರಿ ಗೌರ್ಮೆಂಟ್ ಇಂದ ಏನ್ ಅನುಕೂಲ ಇಲ್ಲ ಏನ್ ಅನುಕೂಲ ಇಲ್ಲ ಇಲ್ಲಿ ಹಾ. ನೋಡಿ ಏನ್ ಒಂದ್ ಮಾರ್ನ ಹಳ್ಳಿಲ್ಲ ಒಂದ್ ಏನು ಇಲ್ಲ ಇದೆಲ್ಲ ಕೆರೆ ಇದು ಎಲ್ಲ ಕೆರೆ ಅಂತ ಇದೆಲ್ಲ ನಮ್ಗ್ ಕೆರೆ ಗೊತ್ತಿಲ್ಲ ಎಲ್ಲ ನಾವು ಮಾಗಡಿ ನಾವು ಹಾ. ನಾವು ಮಾಗಡಿಯಿಂದ ಇಲ್ಲಿ ಬಂದಿದೀವಿ ಹಾ. ಏನ್ ಸೌಲಭ್ಯ ಇಲ್ಲ ಏನು ಇಲ್ಲಿ ಏನು ಸೌಲಭ್ಯ ಇಲ್ಲ ಎಲ್ಲ ಏನು ಮಾಡ್ಕೊಟ್ಟಿಲ್ಲ ಏನ್ ಅನುಕೂಲ ಏನಿಲ್ಲ ಇಲ್ಲಿ ಹಾ ಸುಮ್ನೆ ಬರ್ತೀವಿ ಯಾರಿಲ್ಲ ಎಮ್ ಎಲ್ ಯಾರು ಬರ್ತಾರ ಗೊತ್ತಿಲ್ಲ ಸರ್ ಯಾರೋ ಗೊತ್ತಿಲ್ಲ ಮಾಗಡಿ ಎಮ್ ಎಲ್ ಎನೇ ಬರೋದು ಅನ್ಸುತ್ತಿಲ್ಲ ಏನೋ ಗೊತ್ತಿಲ್ಲ ಹಾ ಸೋಮಶೇಖರ್ ಅಂತ ಎಸ್ ಟಿ ಸೋಮಶೇಖರ್ ಇದು ಕ್ಷೇತ್ರ ಬರುತ್ತಿದ್ದು ಯಶವಂತಪುರ ಸಾರಿ ಯಶವಂತಪುರ ಕ್ಷೇತ್ರ ಸೋಮಶೇಖರ್ ಅವರು ಎಲ್ಲೋದ್ರು ಸೋಮಶೇಖರ್ ಅವ್ರದ್ದು ಹಿಂಗೆ ಆಗೋಯ್ತು ಬಿಡಿ ಅದು. ಆ ಪಕ್ಷ ಈ ಪಕ್ಷ ಈ ಪಕ್ಷ ಅಲ್ಲ ಅವರು ಬಿಜೆಪಿ ಇಂದ ಕಾಂಗ್ರೆಸ್ಗೆ ಹೋಗ್ಲಾ ಬೇಡವಾ ಅಂತ ಯೋಚನೆ ಮಾಡ್ಕೊಂಡು ಕುಂತಾರ ಪಾಪ ಹಂಗಾಗಿ ಯಾವ ಕಾಣಲ್ಲ ಅವ್ರ ಸರ್ಕಾರ ಉಳಿಸ್ಕೊಬೇಕಲ್ಲ ಅಲ್ವೇ ರೈತರು ಕಾಣ್ಬೇಕಲ್ಲ ಸರಿ ಓಕೆ ಓಕೆ ಸರ್ ಓಕೆ 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 ನಮಸ್ಕಾರ ಗೌಡ್ರೆ ಬಂದು ನೋಡಿ ಏನ್ ನಿಮ್ಮ ಹೆಸರು